ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟ ಸಂಭವಿಸಿದೆ. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟ ಸಂಭವಿಸಿದೆ. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಅದೊಂದು ಮನೆ ಮಾತ್ರ ಅಲ್ಲ, ಅದಕ್ಕೆ ಹೊಂದಿಕೊಂಡಿರುವಂಥ 3 ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇನ್ನು ಮನೆಯ ಗೋಡೆ ಬಿದ್ದು ಅಜ್ಜಿ ಅಕ್ಕಯ್ಯಮ್ಮ ಸಾವನ್ನಪ್ಪಿದ್ದಾರೆ. 80 ವರ್ಷ ವಯಸ್ಸಾಗಿತ್ತು ಅವರು. ಕೆಆರ್ಪುರ ಬಳಿಯ ತ್ರಿವೇಣಿ ನಗರದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಮನೆಯ ಅವಶೇಷಗಳಡಿ ಸಿಲುಕಿರುವಂಥದ್ದು 3. ಅವರನ್ನ ರಕ್ಷಣೆ ಮಾಡಲಾಗಿದೆ. ಚಂದನ, ಶೇಖರ್, ಕಿರಣ್ ಎಂಬುವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. 3 ಗಂಭೀರ ಗಾಯ ಆಗಿದೆ. ಮನೆಯ ಹಿಂಭಾಗದಲ್ಲಿದ್ದಂಥ 3 ಮನೆಗಳಿಗೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಶೆಡ್ ಮನೆಯಲ್ಲಿದ್ದಂಥ ಓರ್ವ ಮಹಿಳೆಗೂ ಕೂಡ ಗಂಭೀರವಾದಂಥ ಗಾಯ ಆಗಿದೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತದೆ. ಇದು ಸಿಲಿಂಡರ್ ಸ್ಫೋಟದಿಂದಲೇ ಆಗಿರುವಂಥದ್ದ ಅಥವಾ ಬೇರೆ ಇನ್ನೇನಾದರೂ ಆ ಮನೆಯಲ್ಲಿತ್ತ ಅದರಿಂದ ಅದು ಸ್ಫೋಟ ಆಗಿರುವಂಥದ್ದ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ. ಅಲ್ಲಿ ಸೋಕೋ ಟೀಮ್ ಹೋಗಿದೆ, ಪೊಲೀಸರು ಕೂಡ ಹೋಗಿದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಸ್ಫೋಟದಿಂದಾಗಿ ಒಬ್ಬರು ಅಜ್ಜಿ ಕೂಡ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾದಂಥ ಗಾಯಗಳಾಗಿದೆ. ಆ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸಂಪೂರ್ಣವಾಗಿ ಕುಸಿದೋಗಿದೆ, ನೆಲಸಮ ಆಗಿದೆ ಆ ಮನೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು. ತ್ರಿವೇಣಿ ನಗರದಲ್ಲಿ ಒಂದು ಮನೆಯಲ್ಲಿ ಬ್ಲಾಸ್ಟಿಂಗ್ ಸಂಭವಿಸಿದೆ. ಈ ಬ್ಲಾಸ್ಟಿಂಗಿಂದ ಒಬ್ಬರು ಅಕ್ಕಯ್ಯಮ್ಮ ಅಂತೇಳಿ ಸುಮಾರು 80 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತು ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಇಂಜೂರ್ಡ್ ಆಗಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಕೆಆರ್ಪುರಂನ TC ಪಾಳ್ಯದ ಆಲ್ಟರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅದರಲ್ಲಿ ಚಂದನ ಅವರ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ. ಬಹಳಷ್ಟು ಬರ್ನ್ ಇಂಜುರೀಸ್ ಅವರಿಗಾಗಿದೆ. ಈ ಬ್ಲಾಸ್ಟ್ ಕಾರಣಕ್ಕಾಗಿ ಈ ಮನೆಯ ಹಿಂಭಾಗದಲ್ಲಿದ್ದಂಥ 3 ಶೆಡ್ಡಿನ ಮನೆಗಳಿಗೆ ಹಾನಿಯಾಗಿದೆ. ಜೊತೆಗೆ ಅದರಲ್ಲಿ ಕಾಂಚನ ಅಂತೇಳಿ ಒಬ್ಬರು ಮಹಿಳೆಗೂ ಕೂಡ ತಲೆಗೆ ಇಂಜುರಿ ಆಗಿ ಅವರು ಕೂಡ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತ್ರಿವೇಣಿ ನಮ್ಮ ಭಾವ ಮಕ್ಕಳು ಅಜ್ಜಿ ಇದಾಗಿದ್ದಾರೆ ಸರ್. ಬೇರೆ ಇದು ನಮ್ಮ ಭಾವ ಮತ್ತೆ ಅವ್ರ ಅಮ್ಮ 2 ಮಕ್ಕಳು ಸರ್. ನನ್ಗೆ ಒಂದು 9:30 ಫೋನ್ ಮಾಡಿದ್ರು ಸರ್. ಈ ತರ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ತರ ಆಗಿದೆ ಬನ್ನಿ ಅಂತ. ಅಕ್ಕ ಮಗ ಫ್ರೆಂಡ್ಸ್ ಫೋನ್ ಮಾಡಿದ್ದು. ಮಗಳು ತುಂಬಾ ಫುಲ್ಲು ಬರ್ನ್ ಆಗ್ಬಿಟ್ಟಿದಾರಂತೆ ಸರ್. ಮಗಗೂ ಫುಲ್ಲು ಇದಾಗಿದೆ. ಎಲ್ಲ 3 ಐಸು ಅಲ್ಲಿದಾರಂತೆ. ಹೆಣ್ಣು ಹುಡುಗಿಗೆ ಜಾಸ್ತಿ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ. ನಮ್ಮ ಭಾವ ಮಕ್ಕಳು ಅಜ್ಜಿ ಇದಾಗಿದ್ದಾರೆ ಸರ್. ಬೇರೆ ಇದು ನಮ್ಮ ಭಾವ ಮತ್ತೆ ಅವ್ರ ಅಮ್ಮ 2 ಮಕ್ಕಳು ಸರ್. ನನ್ಗೆ ಒಂದು 9:30 ಫೋನ್ ಮಾಡಿದ್ರು ಸರ್. ಈ ತರ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ತರ ಆಗಿದೆ. ಇನ್ನು ಘಟನಾ ಸ್ಥಳದಿಂದ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೋಡ್ಕೋಬೇಡ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಇಡೀ ಮನೆ ಧ್ವಂಸಗೊಂಡಿರುವಂತಹ ಘಟನೆ ನಗರದ ಕೆಆರ್ಪುರದಲ್ಲಿ ನಡೆದಿದೆ. ಇಲ್ಲಿನ ತ್ರಿವೇಣಿ ನಗರದಲ್ಲಿ ನೋಡಬಹುದು. ಈ ಒಂದು ಮನೆ ಏನಿದೆ ಇವತ್ತು ಬೆಳಗ್ಗೆ ಸುಮಾರು 7:10 ಸುಮಾರಿಗೆ ಮನೆಯಲ್ಲಿ ಗ್ಯಾಸ್ ಸೋರಿಕೆಯಾಗಿತ್ತು. ನಂತರ ಗ್ಯಾಸ್ ಸೋರಿಕೆಯಾದ ಪರಿಣಾಮವಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು ಇಡೀ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಮತ್ತೆ ಈಗಾಗಲೇ ಈ ಮನೆಯಲ್ಲಿದ್ದಂತ 4 ಗಂಭೀರ ಗಾಯವಾಗಿದ್ದು ಅದರಲ್ಲಿ ವೃದ್ಧ ಮಹಿಳೆ ಅಕ್ಕಯ್ಯಮ್ಮ ಎಂಬಾಕೆ ಸಾವನ್ನಪ್ಪಿರೋದು. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಮತ್ತೆ ಕೆಆರ್ಪುರ ಪೊಲೀಸರು ಕೂಡ ದೌಡಾಯಿಸಿದ್ದು ಇಲ್ಲಿ ಪರಿಶೀಲನೆ ಮಾಡಿ ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅನಿಲ ಸೋರಿಕೆಯಾಗಿ ಈ ಒಂದು ಬ್ಲಾಸ್ಟ್ ಆಗಿರೋ ಬಗ್ಗೆ ಒಂದು ಶಂಕೆ ಕೂಡ ವ್ಯಕ್ತವಾಗಿದ್ದು ಈಗ ಸೋಕೋ ಮತ್ತೆ FSL ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಈ ಒಂದು ಮನೆಯಲ್ಲಿ ಶೇಖರ್ ಎಂಬುವರು ಬಾಡಿಗೆಗೆ ಇದ್ರು. 2 ಮಕ್ಕಳು ಮತ್ತೆ ತನ್ನ ತಾಯ 2 ಮಕ್ಕಳ ಜೊತೆ ಅವರು ವಾಸವಾಗಿರ್ತಾರೆ. ನಂತರ ಇವತ್ತು ಬೆಳಗ್ಗೆ ಅನಿಲ ಸೋರಿಕೆಯಾದ ಪರಿಣಾಮವಾಗಿ ಈ ಒಂದು ಇಡೀ ಮನೆ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಮತ್ತೆ ಈ ಒಂದು ಘಟನೆ
ಘಟನೆಯಲ್ಲಿ ಮನೆ ಹಿಂಭಾಗದಲ್ಲಿ ವಾಸವಾಗಿದ್ದಂತ ಅಕ್ಕಯ್ಯಮ್ಮ ಎಂಬುವರ ಮೇಲೆ ಕೂಡ ಒಂದು ಏನು ರೂಪ್ ಬಿದ್ದ ಪರಿಣಾಮವಾಗಿ ಆಕೆ ಕೂಡ ಸಾವನ್ನಪ್ಪಿದ್ದಾರೆ. ಸದ್ಯ ಈಗಾಗಲೇ ಘಟನೆಯಲ್ಲಿ ಗಾಯಗೊಂಡಿರುವಂತಹ ಮೂವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಈ ಒಂದು ಅನಿಲ ಸೋರಿಕೆ ಸ್ಫೋಟದಿಂದಾಗಿ ಇಡೀ ಏರಿಯಾದ ಸುಮಾರು 5-6 ಮನೆಗಳಿಗೂ ಕೂಡ ಹಾನಿಯಾಗಿರುವಂತದ್ದು. ಮನೆ ಹಿಂಭಾಗದಲ್ಲಿರುವಂತಹ ಒಂದು ಬೇರೆ ಬೇರೆ ಒಂದು ಕಟ್ಟಡಗಳೇನಿದೆ ಅವು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿ ಈಗ ಜಖಮ್ ಆಗುವಂತಹ ಪರಿಸ್ಥಿತಿಗೆ ಅವು ಕೂಡ ಬಂದಿದ್ದಾವೆ. ಇನ್ನು ಎದುರುಗಡೆ ಇರುವಂತಹ ಮನೆಗಳನ್ನ ನೋಡಬಹುದು. ಆ ಒಂದು ಮನೆಯ ಒಂದು ಕಿಟಕಿ ಗಾಜುಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ಯಾಕಂದ್ರೆ ಸ್ಫೋಟದ ತೀವ್ರತೆಗೆ ಏನು ಇಡೀ ಗ್ಲಾಸ್ಗಳು ಕೂಡ ಸಂಪೂರ್ಣವಾಗಿ ಛಿದ್ರ ಆಗಿರುವಂತದ್ದು ಮತ್ತೆ ಒಡೆದೋಗಿರೋದು ಕೂಡ ಕಾಣಬಹುದು. ಸದ್ಯ ಈಗಾಗಲೇ ಸ್ಥಳಕ್ಕೆ ಎಫ್ಎಸ್ಎಲ್ ಮತ್ತೆ ಸೋಕೋದು ಟೀಮ್ನವರು ಕೂಡ ಆಗಮಿಸಿ ಈ ಒಂದು ಘಟನೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಮನೆ ಮಾಲೀಕರೇನಿದ್ರೆ ರಮೇಶ್ ಅಂತೇಳಿ ಅವರಿಂದಲೂ ಕೂಡ ಏನು ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಮೇಶ್ ಅವರು ಶೇಖರ್ ಎಂಬುವರಿಗೆ ಬಾಡಿಗೆಗೆ ಕೊಟ್ಟಿದ್ರು. ಸುಮಾರು 9 ತಿಂಗಳಿಂದ ಅವರು ಈ ಒಂದು ಮನೆಯಲ್ಲಿ ಬಾಡಿಗೆಗೆ ಇರ್ತಾರೆ. ಆದ್ರೆ ಇವತ್ತು ನಡೆದ ಈ ಒಂದು ಅಗ್ನಿ ಅವಘಡದಿಂದಾಗಿ ಈ ಶೇಖರ್ ಅವರ ಕುಟುಂಬದಲ್ಲಿ ಮೂವರಿಗೆ ಗಂಭೀರ ಗಾಯಗಳಾಗಿದ್ದು ಈಗ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾರೆ. ಸದ್ಯ ಓರ್ವ ವೃದ್ಧ ಇದರಲ್ಲಿ ಸಾವನ್ನಪ್ಪಿದ್ದು. ಈ ಬಗ್ಗೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕೆಆರ್ಪುರದಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ಸ್ಥಳೀಯ ಸಂಸದರು ಕೂಡ ಹೌದು ಶೋಭಾ ಕರಂದ್ಲಾಜೆ. ಸೊ ಹೀಗಾಗಿ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ ಶೋಭಾ ಕರಂದ್ಲಾಜೆ. ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರ ಜೊತೆಗೆ ಹೋಗಿದ್ದಾರೆ. ಸ್ಥಳೀಯ ಸಂಸದೆ ಶೋಭಾ ಕರಂದ್ಲಾಜೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಬ್ಲಾಸ್ಟ್ನಿಂದ ಮನೆಯೇ ಬಿದ್ದು ಹೋಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆದರೆ ಮನೆಯೇ ಬೀಳುತ್ತಾ? ಘಟನೆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಶೋಭಾ ಕರಂದ್ಲಾಜೆ. ಸಿಲಿಂಡರ್ ಕಾರಣನ ಅಥವಾ ಬೇರೆ ಏನಾದರೂ ಇದೆಯಾ, ಈ ಬಗ್ಗೆ ಕೂಡಲೇ ತನಿಖೆ ಆಗಬೇಕು ಅಂತ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಘಟನೆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರ ಬಗ್ಗೆ ತನಿಖೆ ಆಗಬೇಕು, ಮೃತರಿಗೆ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸಿದೆ. ಶೋಭಾ ಕರಂದ್ಲಾಜೆ ಹೋಗಿದ್ರು ಸ್ಥಳಕ್ಕೆ. ಅಲ್ಲಿನ ಸ್ಥಳೀಯ ಶಾಸಕ ಭೈರತಿ ಬಸವರಾಜ್ ಅವರು ಕೂಡ ಹೋಗಿದ್ರು, ಪರಿಶೀಲನೆ ಮಾಡಿದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ. ಪಕ್ಕದ ಮನೆಯವರು ಕೂಡ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರಿಗೂ ಸಮಸ್ಯೆ ಆಗಿದೆ. ಇಷ್ಟೊಂದು ದೊಡ್ಡ ಮನೆಗಳಲ್ಲಿ ಬಹಳ ಎತ್ತರದ ತನಕ ಗಾಜುಗಳು ಒಡೆದಿದ್ದಾವೆ. ಒಂದು ದೊಡ್ಡ ಮನೆ, ಇಷ್ಟು ಗಟ್ಟಿಮುಟ್ಟಾದ ಮನೆ ಇಷ್ಟೊಂದು ಕುಸಿದಿದೆ ಅಂತಂದ್ರೆ ಇದಕ್ಕೆ ಬಲವಾದ ಕಾರಣ ಇರಬೇಕು. ಮತ್ತೆ ಯಾವ ಎಕ್ಸ್ಪ್ಲೋಸಿವ್ ಆಗಿದೆ, ಅದು ಗ್ಯಾಸೇನಾ ಅಥವಾ ಬೇರೆ ಎಕ್ಸ್ಪ್ಲೋಸಿವ್, ಇದರ ಬಗ್ಗೆ ತನಿಖೆ ಆಗಬೇಕನ್ನುವಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಅಧಿಕಾರಿ ವರ್ಗದವರು ತಕ್ಷಣ ಫರೆನ್ಸಿಕ್ ರಿಪೋರ್ಟ್ಗೆ ಎಲ್ಲವನ್ನ ಕಳಿಸಿಕೊಡ್ಬೇಕು ಅನ್ನುವಂತ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಘಟನೆ ನಿಜವಾಗೂ ಕೂಡ ಮೊದಲನೇದು. ನಾನು ನೋಡಿದಾಗ ನಿಜವಾಗೂ ಕೂಡ ಬಹಳ ದಿಗ್ಭ್ರಾಂತಿ ಆಯಿತು. ಯಾಕಂದರೆ RCC ಅಂತ ಮನೆ ಇವತ್ತು ಬ್ಲಾಸ್ಟ್ ಆಗಿದೆ ಅಂದರೆ ಗ್ಯಾಸ್ ಸಿಲಿಂಡರಿಂದ ಆಗಿದೆಯೋ ಅಥವಾ ಎಕ್ಸ್ಪ್ಲೋಸಿವ್ಸ್ ಆಗಿದೆಯೋ ಇದು ನಿಖರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಸೊ ಅನೇಕ ಮನೆಗಳಿಗೆ ಇವತ್ತು ಗ್ಲಾಸ್ಗಳು ಹೊಡೆದೋಗಿದೆ ಮತ್ತು ಬೇರೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇದೆಲ್ಲವನ್ನು ಕೂಡ ಸರ್ಕಾರ ಭರಿಸಬೇಕು. ಯಾರು ಮೃತರಿದ್ದಾರೆ ಅವರ ಕುಟುಂಬಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆಯಾಗಿ ಏನು ಆ ಸತ್ಯತೆ ಹೊರಬರಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಇದು ಒಂದು RCC ಮನೆ. ಈ ಸಿಲಿಂಡರ್ ಬ್ಲಾಸ್ಟ್ ಆದರೆ ಈ ರೀತಿಯಾಗಿ ಆಗ್ತದೆ ಅನ್ನೋದು ಇಲ್ಲ ಒಂದು ಕಡೆ ಅನುಮಾನ. ಸೊ ಈ ಅನುಮಾನಕ್ಕೋಸ್ಕರ ಇವತ್ತು ಸಮಗ್ರವಾಗಿ ತನಿಖೆ ಆಗಬೇಕಂತೇಳಿ ಕೇಂದ್ರ ಸಚಿವರು ಹೇಳಿದ್ದಾರೆ. ನಾನು ಕೂಡ ಹೇಳ್ತಾ ಇದ್ದೀನಿ. ನಮ್ಮೆಲ್ಲ ಮುಖಂಡರು ಕೂಡ ನಾವು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ವೈಯಕ್ತಿಕವಾಗಿ ಪಾಪ ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ನಾನು ಕೂಡಲೇ ಅವರಿಗೆ ಕೊಡಬೇಕು. ಮತ್ತೆ ಅವರು ಯಾರು ಇದಾಗಿದೆ ಮತ್ತೆ ಗಾಯಾಳುಗಳು ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅದಕ್ಕೆ ಚಿಕಿತ್ಸೆ ಕೂಡ ನಾವು ಅದು ಏನಾಗಿದೆ ಅದನ್ನು